ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ರೀಸೆಂಟಾಗಿ ನನಗೊಂದು ಕಮೆಂಟ್ ಬಂದಿತ್ತು, ಮ್ಯಾಮ್ ಯಾವುದೇ ರೀತಿಯಾದಂಥ ಒಂದು ಬ್ಯೂಟಿ ಬ್ಲೆಂಡರ್ ಆಗಲಿ ಅಥವಾ ಮೇಕಪ್ ಬ್ರಷ್ಗಳನ್ನು ಯೂಸ್ ಮಾಡ್ದೇನೆ ಹೇಗೆ ಮೇಕಪ್ ಮಾಡೋದು ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ನಾನಿವತ್ತು ಈ ವಿಡಿಯೋನ ನನ್ನ ಸಬ್ಸ್ಕ್ರೈಬರಿಗೋಸ್ಕರ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ, ನಾನಿವತ್ತು ಮ್ಯಾಕ್ಸಿಮಮ್ ಯಾವುದೇ ಒಂದು ಬ್ರಷ್ ಆಗಲಿ ಅಥವಾ ಬ್ಯೂಟಿ ಬ್ಲೆಂಡರ್ ಆಗಲಿ ಬೇರೆ ಏನೂ ಕೂಡ ಯೂಸ್ ಮಾಡದೇ ಇರೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಫೈನಲ್ ಮೇಕಪ್ ಲುಕ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ನನ್ನ ಮೇಕಪ್ ಲುಕ್ ಹೇಗೆ ಬರುತ್ತೆ ಅಂತ ತಿಳ್ಕೊಬೇಕು ಅಂತ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಈಗಾಗಲೇ ನನ್ನ ಸ್ಕಿನ್ನನ್ನು ಪ್ರೆಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ನಾನು ಫೌಂಡೇಶನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವತ್ತು ಮೆಬಿಲಿನ್ ನ್ಯೂಯಾರ್ಕ್ ಅವ್ರದ್ದು ಫಿಟ್ಮಿ ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನನ್ನ ಶೇಡ್ ಬಂದುಬಿಟ್ಟು 310. ಇದು ಪೋರ್ಲೆಸ್, ಮ್ಯಾಟ್ ಆ್ಯಂಡ್ ಪೋರ್ಲೆಸ್ ಅಂತ ಕೊಟ್ಟಿದ್ದಾರೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ವಿತೌಟ್ ಯೂಸಿಂಗ್ ಬ್ಯೂಟಿ ಬ್ಲೆಂಡರ್ ಇಲ್ಲಿವರೆಗೂ ಕೂಡ ನಾನು ಒಮ್ಮೆನೂ ಕೂಡ ಯೂಸ್ ಮಾಡಿಲ್ಲ. ನೋಡೋಣ ಇವತ್ತು ಹೇಗಾಗತ್ತೆ ಅಂತ. ಡ್ರ್ಯಾಗ್ ಮಾಡೋದಾ ಟ್ಯಾಪ್ ಟ್ಯಾಪ್ ಮಾಡೋದಾ ಗೊತ್ತಾಗ್ತಾ ಇಲ್ಲ. ನೋಡೋಣ, ಒಂದು ಸೈಡ್ ಈ ಸೈಡ್ ನಾನು ಡ್ಯಾಪ್ ಡ್ಯಾಪ್ ಮಾಡ್ತೀನಿ, ಈ ಸೈಡ್ ಬಂದುಬಿಟ್ಟು ಡ್ರ್ಯಾಗ್ ಮಾಡ್ತೀನಿ. ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿ. ಡಿಫ್ರೆನ್ಸ್ ನೋಡಿ. ಈ ಸೈಡು ಡ್ರ್ಯಾಗ್ ಮಾಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಚೆನ್ನಾಗೇ ಬಂತು ಇದನ್ನು ಕೂಡ. ನಾನು ತುಂಬ ಸ್ಮೂತಾಗಿ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪನೂ ಕೂಡ ಅಂದರೆ ಎಲ್ಲ ಪ್ರಾಡಕ್ಟ್ ಕೂಡ ಬಂದುಬಿಟ್ಟು ಒಂದೇ ಕಡೆ ಕೂರಬಾರ್ದು ಅಂತ. ನೋಡಿ, ಏನಾದರೂ ಡಿಫ್ರೆನ್ಸ್ ಅನ್ನಿಸ್ತಾ ಇದೆಯಾ? ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಈ ಕಡೆ ಚೆನ್ನಾಗಿದೆಯಾ ಅಂದರೆ ಡ್ರ್ಯಾಗ್ ಮಾಡಿರೋ ಕಡೆ ಚೆನ್ನಾಗಿದೆಯಾ ಅಥವಾ ಡ್ಯಾಬ್ ಡ್ಯಾಬ್ ಮಾಡಿರೋ ಕಡೆ ಚೆನ್ನಾಗಿದೆಯಾ? ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿದಾಗ ಏನಾಗುತ್ತೆ, ಎಕ್ಸೆಸ್ ಪ್ರಾಡಕ್ಟ್ ಏನಾದರೂ ನಾವು ಅಪ್ಲೈ ಮಾಡಿದರೆ ಅದನ್ನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಇನ್ನೂ ಚೆನ್ನಾಗಿ ಬರುತ್ತೆ ಫಿನಿಶ್ ಲುಕ್ ಬಂದುಬಿಟ್ಟು. ಬಟ್ ಸ್ಟಿಲ್ ಇದು ತುಂಬಾ ಬೆಟರ್ ಇದೆ. ನೋ ಪ್ರಾಬ್ಲಮ್. ನಿಮ್ಮ ಹತ್ರ ಏನಾದರೂ ಬ್ಯೂಟಿ ಬ್ಲೆಂಡರ್ ಇಲ್ಲ, ಬ್ರಷ್ ಇಲ್ಲ ಅನ್ನೋದ್ರೆ ನೀವು ಈ ರೀತಿಯಾಗಿ ಒಂದು ಫೌಂಡೇಶನ್ ಇದ್ದರೆ ಕೈಯಲ್ಲೇ ಅಪ್ಲೈ ಮಾಡ್ಬೋದು. ಸೊ ಅಷ್ಟೊಂದೇನು ಖರಾಬ್ ಆಗಿಲ್ಲ. ಆ್ಯಕ್ಚುಲಿ ಚೆನ್ನಾಗೇ ಬಂದಿದೆ. ನನ್ನ ಸ್ಕಿನ್ನಿಗಂತೂ ತುಂಬಾ ಚೆನ್ನಾಗಿದೆ. ನಿಮ್ಮ ಸ್ಕಿನ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ಅಲ್ವಾ. ಸೊ ಕಾಂಪ್ಯಾಕ್ಟ್ ಬಂದುಬಿಟ್ಟು ನಾನಿವತ್ತು ಲ್ಯಾಕ್ಮೆ ಅವ್ರದ್ದು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ದೇನಾದರೂ ಆಯಿಲಿ ಸ್ಕಿನ್ ಇದ್ದರೆ ಯಾವತ್ತೂ ಕೂಡ ಕಾಂಪ್ಯಾಕ್ಟ್ನ ಮಿಸ್ ಮಾಡಲೇಬಾರ್ದು. ಕೆಲವೊಬ್ಬರಿಗೆಲ್ಲ ತುಂಬ ಸ್ವೆಟ್ ಆಗುತ್ತಲ್ವಾ, ಅಂಥವ್ರು ಅಷ್ಟೇ ಕಾಂಪ್ಯಾಕ್ಟ್ನ ಮಿಸ್ ಮಾಡಲೇಬಾರ್ದು. ನಾನು ಈಗಾಗಲೇ ಸ್ವೆಟ್ ಆಗೋರು ಯಾವ ರೀತಿಯಾಗಿ ಮೇಕಪ್ ಮಾಡ್ಕೊಬೋದು, ಅಂದರೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂದರೆ ಹೇಗೆ ಮೇಕಪ್ ಮಾಡ್ಕೊಬೇಕು ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ. ಸ್ವಲ್ಪ ಜಾಸ್ತಿನೇ ರೆಸಿಡಿ ಉಳ್ಕೊಂಡ್ಬಿಟ್ಟಿದೆ ಫೇಸಲ್ಲೆಲ್ಲ. ಈಗ ನಾವು ಯೂಶ್ವಲಾಗಿ ಬ್ಯೂಟಿ ಬ್ಲೆಂಡರ್ ಎಲ್ಲ ಯೂಸ್ ಮಾಡಿದರೆ ಅದು ಅಬ್ಸರ್ವ್ ಮಾಡ್ಕೊಡುತ್ತಲ್ವಾ. ಸೊ ಇವತ್ತು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡದೇ ಇರೋದ್ರಿಂದಾಗಿ ಸ್ವಲ್ಪ ಜಾಸ್ತಿ ವೈಟ್ ಕಾಣಿಸ್ತಿದೆ. ನನ್ನ ಸ್ಕಿನ್ನಿಗೂ ನನ್ನ ನೆಕ್ಕಿಗೂ ಫೇಸಿಗೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಕಾಂಪ್ಯಾಕ್ಟ್ ಅಪ್ಲೈ ಮಾಡಿ ಆಯಿತು. ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾನು ಲಿಪ್ಪಿಗೆ ಲಿಪ್ ಬಾಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ನನ್ನ ಫೇವ್ರೇಟ್ ಲಿಪ್ ಬಾಮ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು. ಇದನ್ನು ನಾನು purple.com ಪರ್ಚೇಸ್ ಮಾಡಿದ್ದು. ಇದ್ರ ಬಗ್ಗೆ ಒಂದು ವಿಡಿಯೋನೂ ಕೂಡ ಮಾಡಿದ್ದೆ, ಅದ್ರ ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಡ್ತೀನಿ, ನೀವು ಚೆಕ್ ಮಾಡಿ. 60 ರೂಪೀಸ್ ಕೊಟ್ಟಿದ್ದೀನಿ ಇದಕ್ಕೆ. ಸೊ ನೆಕ್ಸ್ಟ್ ನಾನು ಐ ಮೇಕಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನಿಜವಾಗ್ಲೂ ಕೈಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು, ಅಂದರೆ ಏನು ಬ್ರಷ್ ಯೂಸ್ ಮಾಡಿದೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನಿವತ್ತು ಜಾಸ್ತಿ ಏನು ಐ ಮೇಕಪ್ ಮಾಡೋದಿಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಸೊ ಐಬ್ರೋ ಫಿಲ್ಲಿಂಗ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ನ್ಯಾಚುರಲ್ ಆಗಿಯೇ ಐಬ್ರೋ ಚೆನ್ನಾಗಿದೆ. ಸೊ ಇವತ್ತು ಐಬ್ರೋ ಫಿಲ್ಲಿಂಗ್ ಏನು ಮಾಡಲ್ಲ, ಆಫ್ಕೋರ್ಸ್ ಕೈಯಲ್ಲಂತೂ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಡೈರೆಕ್ಟಾಗಿ ನಾನು ಐ ಶ್ಯಾಡೋಗೆ ಬಂದುಬಿಡ್ತೀನಿ. ನಾನಿವತ್ತು ಐ ಶ್ಯಾಡೋ ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು ಅಲ್ಟಿಮೇಟ್ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಫಸ್ಟ್ ಐ ಶ್ಯಾಡೋ ಪ್ಯಾಲೆಟ್. ಇದಕ್ಕೆ ನಾನು ಆಲ್ಮೋಸ್ಟ್ ಒಂದು 150 to 200 ರೂಪೀಸ್ ಕೊಟ್ಟಿದ್ದೀನಿ. ತುಂಬಾ ಅಫೋರ್ಡಬಲ್ ಅಂತ ಹೇಳ್ಬೋದು. ಸೊ ಮೇಕಪ್ ಬಿಗಿನರ್ಸ್ಗೆ ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಮೇಕಪ್ ಮಾಡೋಕ್ಕೆ ಇಷ್ಟ ಇರುತ್ತೆ, ಬಟ್ ಅದು ಮೇಕಪ್ ಮಾಡಿದ್ದೀವಿ ಅಂತ ಗೊತ್ತಾಗಬಾರ್ದು, ಆ ಥರ ಇರ್ತಾರಲ್ಲ. ಸೊ ಅಂಥವರಿಗೆಲ್ಲ ಈ ಥರದ ಒಂದು ನ್ಯೂಡ್ ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾನಿವಾಗ ಸ್ವಲ್ಪ ಬ್ರೌನ್ ಶೇಡನ್ನು ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೈಲೈಟರ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಬಂದುಬಿಟ್ಟು ರೋನ್ಸಿಲ್ಲ ಅವ್ರದ್ದು ಬ್ರಿಕ್ ಹೈಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೂ ಅಷ್ಟೇ ತುಂಬಾ ಕಡಿಮೆ ಪ್ರೈಸಿಗೆ ಸಿಗುತ್ತೆ ನಿಮಗೆ. ಮ್ಯಾಕ್ಸಿಮಮ್ ಅಂದರೆ 200 ಅಂತ ಅಂದ್ಕೊತೀನಿ. ಐ ಥಿಂಕ್ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇನ್ ಕೇಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಬಿಟ್ಟಿರ್ತೀನಿ, ನೀವು ಬೇಕಂದರೆ ಹೋಗಿ ಚೆಕ್ ಮಾಡ್ಬೋದು. ಸೊ ನನಗಿದು ತುಂಬಾ ಫೇವ್ರೆಟ್ ಹೈಲೈಟರ್. ನೋಡಿ ಈ ರೀತಿಯಾಗಿ ಓಪನ್ ಮಾಡೋದು. ಸೊ ಸ್ವಲ್ಪ ರೋಸ್ ಗೋಲ್ಡ್ ಕಲರಿಂದ ಹೈಲೈಟರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಕೈಯಲ್ಲಿ ಹಾಕಿದ್ದು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಸ್ವಲ್ಪ ಹೈಲೈಟರ್ನ ತಗೊಂಡು ಕೆನ್ನೆಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಾಜಲ್ನ ಅಪ್ಲೈ ಮಾಡಬೇಕು. ಕಾಜಲ್ ಬಂದುಬಿಟ್ಟು ಐಲೈನರ್ನೆಲ್ಲ ತೊಗೊಂಡ್ರೆ ಅಪ್ಲೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕೈಯಲ್ಲಿ. ಹಾಗಾಗಿ ನಾನಿವತ್ತು ಐಟೆಕ್ಸ್ ಕಾಜಲ್ನ ತೊಗೊಂಡಿದ್ದೀನಿ. ಇದನ್ನಾದರೆ ಕೈಯಲ್ಲಿ ಈಸಿಯಾಗಿ ಅಪ್ಲೈ ಮಾಡಿಬಿಡ್ಬೋದು. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಲಿಪ್ಸ್ಟಿಕ್ನ ಅಪ್ಲೈ ಮಾಡೋಣ. ಲಿಪ್ಸ್ಟಿಕ್ ಅಪ್ಲೈ ಮಾಡೋದಷ್ಟೇ, ನಾನು ಕೈಯಲ್ಲೇ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ನಾನಿವತ್ತು ಲ್ಯಾಕ್ಮಿ ಅವ್ರದ್ದು 9 to 5 ಪ್ರೈಮರ್ ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆನೂ ಕೂಡ ರಿವ್ಯೂ ಮಾಡಿದ್ದೀನಿ ನಾನು ಈಗಾಗಲೇ. ಐ ಥಿಂಕ್ ಇನ್ನೊಂದು ಸ್ವಲ್ಪ ತೊಗೋಬೇಕು ಅಂತ ಅಂದ್ಕೊತೀನಿ, ಸಾಕಾಗಲಿಲ್ಲ. ನನಗಿದು ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಕೈಯಲ್ಲಿ ಹಾಕ್ತೇನೆ ತುಂಬ ಚೆನ್ನಾಗಿ ಬರ್ತದೆ. ಕೈಯಲ್ಲಿ ಹಾಕಿದಾಗನೇ ಡೈರೆಕ್ಟಾಗಿ ಬುಲೆಟ್ ಲಿಪ್ಸ್ಟಿಕ್ಕಿಂದ ಅಪ್ಲೈ ಮಾಡೋದ್ರಿಗಿಂತ ಕೈಯಲ್ಲಿ ಹಾಕಿದಾಗನೇ ಪರ್ಫೆಕ್ಟಾಗಿ ಬಂದಿದೆ. ನಿಜವಾಗ್ಲೂ ತುಂಬ ಇಷ್ಟ ಆಗ್ತಿದೆ ನನಗೆ ಲಿಪ್ಸ್ಟಿಕ್ ಹಾಕಿದ್ದು ಬಂದುಬಿಟ್ಟು. ಸೊ ಎಸ್ ಫ್ರೆಂಡ್ಸ್, ಇದಿಷ್ಟೇ ಫೈನಲ್ ಲುಕ್ ಅಂತ ಹೇಳ್ಬೋದು. ಯಾವುದೇ ಒಂದು ಮೇಕಪ್ ಬ್ರಷ್ ಅಥವಾ ಸ್ಪಾಂಜ್ ಏನೂ ಕೂಡ ಯೂಸ್ ಮಾಡಿದೆ, ನಾನು ಡೈರೆಕ್ಟಾಗಿ ಹಾಗೆ ಕೈಯಲ್ಲೇ ಮೇಕಪ್ ಮಾಡಿದ್ದೀನಿ. ಸೊ ಕೈಯಲ್ಲೂ ಕೂಡ ಮೇಕಪ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಸೊ ಈ ನನ್ನ ಲುಕ್ಕು ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಆಮ್ ವೆರಿ ಸಾರಿ, ತುಂಬ ದಿನ ನಾನು ವಿಡಿಯೋನ ಅಪ್ಲೋಡ್ ಮಾಡದೇ ಇರೋದಕ್ಕೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.